Hello friends, welcome back. ನಾವು ಲಾಸ್ಟ್ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಅಂದರೆ ಏನು, ನೇಮಿಂಗ್ ಕನ್ವೆನ್ಷನ್ ರೂಲ್ಸ್, ವೇರಿಯೇಬಲ್ ಡಿಕ್ಲರೇಷನ್ ಹಾಗೂ ಇನಿಷಿಯಲೈಸೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ವಾಟ್ ಆರ್ ಡೇಟಾ ಟೈಪ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಬಗ್ಗೆ ನೋಡುವ. ಮೊದಲಿಗೆ ವಾಟ್ ಈಸ್ ಡೇಟಾ ಟೈಪ್ಸ್, ಡೇಟಾ ಟೈಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Data types, it specifies which type of data inserting inside the variable. ನಾವು ಹೋದ ವಿಡಿಯೋದಲ್ಲಿ ವೇರಿಯೇಬಲ್ ಅನ್ನು ಹೇಗೆ ನಾವು ರೆಫರ್ ಮಾಡ್ತೇವೆ, ಹೇಗೆ ನಾವು ಬರಿಬಹುದು ಅಂತ ನೋಡಿದ್ವಿ. ಸೊ ಯಾವ ಟೈಪ್ ಆಫ್ ಡೇಟಾ ಇನ್ಸರ್ಟಿಂಗ್ ಇನ್ಸರ್ಟ್ ದ ವೇರಿಯೇಬಲ್, ಯಾವ ಟೈಪ್ ಇದು ಡೇಟಾವನ್ನು ನಾವು ಇನ್ಸರ್ಟ್ ಮಾಡ್ತೇವೆ ವೇರಿಯೇಬಲ್ಗೆ ಅಂತ ಹೇಳಿಕೊಂಡು ಸ್ಪೆಸಿಫೈ ಮಾಡುವುದೇ ಡೇಟಾ ಟೈಪ್ಸ್. ಬೇಸ್ಡ್ ಆನ್ ಡೇಟಾ ಟೈಪ್ ಆಪರೇಟಿಂಗ್ ಸಿಸ್ಟಮ್ ಮೆಮೊರಿಯನ್ನು ಅಲೋಕೇಟ್ ಮಾಡ್ತದೆ. ಇನ್ ಡೇಟಾ ಟೈಪ್ಸ್ there are two types. One is primitive data types, non-primitive data types. Primitive data types and non-primitive data types. Primitive data types ali int, byte, char, etc. Non-primitive data types ali classes, interfaces, arrays. So first ನಾವು primitive data types ಬಗ್ಗೆ ನೋಡುವ. Primitive data types ಅಲ್ಲಿ 8 primitive data types in Java. There are 8 primitive data types in Java. First one, byte. Size is 1 byte which stores whole number. Next is short. Size is 2 bytes which stores whole number. Then int. Size is 4 bytes which store whole numbers. Next is long. Size is 8 bytes which stores whole number. Next is float. Size is 4 bytes which stores fractional or decimal numbers. Next is double. Double which stores fractional or decimal number. Double size is 8 bytes. Next, boolean. Boolean size is 1 bit which stores true or false value. Next is char. Char size is 2 bytes. It stores single characters or letters like A, B, C. ಸಿಂಗಲ್ ಕ್ಯಾರೆಕ್ಟರ್ ಅನ್ನು ಸ್ಟೋರ್ ಮಾಡಲಿಕ್ಕೆ ನಾವು ಕ್ಯಾರ್ ಅನ್ನು ಯೂಸ್ ಮಾಡ್ತೇವೆ. ಸೊ ಇನ್ ಪ್ರಿಮಿಟಿವ್ ಅಲ್ಲಿ ನಂಬರ್ಸ್ ನೋಡುವ. ಪ್ರಿಮಿಟಿವ್ ನಂಬರ್ ಟೈಪ್ಸ್ ಆರ್ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಒನ್ ಈಸ್ ಇಂಟಿಜರ್, another one is floating point. First one is integer, another one is floating point. First ಗೆ integer type ಏನು ಅಂತ ನೋಡುವ. Integer type which stores whole numbers, either it is positive or negative. ಡೆಸಿಮಲ್ ನಂಬರ್ ಅನ್ನು ಸ್ಟೋರ್ ಮಾಡಲ್ಲ, ಹೋಲ್ ನಂಬರ್ ಅನ್ನು ಸ್ಟೋರ್ ಮಾಡ್ತದೆ integer type. Valid types are byte, short, int, long. Byte, short, int, long. Next is floating point. Floating point ಇದು fractional or decimal number ಅನ್ನು ಸ್ಟೋರ್ ಮಾಡ್ತದೆ. There are 2 types. One is float, another one is double. Let's see the example. First ನಾನು ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡ್ತೇನೆ, ಸ್ಯಾಂಪಲ್ ಅಂತ ಹೆಸರಿಟ್ಟಿದ್ದೇನೆ. ಈಗ ನಾನು ಮೇನ್ ಕ್ಲಾಸ್ ಕ್ರಿಯೇಟ್ ಮಾಡ್ತಿದ್ದೇನೆ. ಇಲ್ಲಿ ನಾನು ಫಸ್ಟಿಗೆ ನಾನು ಏಜ್ ಈಕ್ವಲ್ ಟು 30 ಅಂತ ಹಾಕಿದೆ.
30 ಅಂತ ವ್ಯಾಲ್ಯೂ ಏಜ್ ಅಂತ ವೇರಿಯೇಬಲ್ ಅಲ್ಲಿ ನಾನು ಅಸೈನ್ ಮಾಡ್ತಿದ್ದೇನೆ, ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಿ. ಸೊ ಇದು ಯಾವ ಟೈಪ್ ನಾವು ತಕೊಳ್ಬಹುದು? ಸೊ ಬೈಟ್ ಅಂತ ತಕೊಂಡೆ. ಸೊ ಬೈಟ್ ಇದು ಸೈಜ್ 1 ಬೈಟ್ಸ್. 1 ಬೈಟ್ಸ್ ಮೆಮೊರಿ ಅಲೋಕೇಟ್ ಆಗುತ್ತೆ ಏಜಿಗೆ. ನೆಕ್ಸ್ಟ್ ನಂಗೀಗ ಯೂಟ್ಯೂಬ್ ಇದು ವ್ಯೂವರ್ಸ್ ಕೌಂಟ್ ಇನ್ಸರ್ಟ್ ಮಾಡಬೇಕು. ಸೊ ವ್ಯೂ ಕೌಂಟ್ಸ್ ಅಂತ ವೇರಿಯೇಬಲ್ ಕ್ರಿಯೇಟ್ ಮಾಡಿ ಇಲ್ಲಿ ನಾನು ವ್ಯಾಲ್ಯೂ ಅನ್ನು ಸ್ಟೋರ್ ಮಾಡ್ತೇನೆ. ನಾರ್ಮಲಿ ನಾವು ವ್ಯಾಲ್ಯೂ ಅನ್ನು ಸಪರೇಟ್ ಮಾಡಲಿಕ್ಕೆ ಕೊಮಾ ಯೂಸ್ ಮಾಡ್ತೇವೆ, ಬಟ್ ಪ್ರೋಗ್ರಾಮ್ ಅಲ್ಲಿ ನಾವು ಅಂಡರ್ಸ್ಕೋರ್ ಅನ್ನು ಯೂಸ್ ಮಾಡಬೇಕು. ಈಗ ಇದು ಇಷ್ಟು ದೊಡ್ಡ ನಂಬರ್. ಸೊ ಈ ನಂಬರ್ ಅನ್ನು ನಾವು ಯಾವುದರಲ್ಲಿ ಸ್ಟೋರ್ ಮಾಡ್ಬೋದು? ಇಂಟ್ ವ್ಯೂ ಕೌಂಟ್ಸ್ ಈಕ್ವಲ್ ಟು ನಂಬರ್ ಅನ್ನು ಹಾಕಿದೆ. ಸೊ ಇಂಟ್ ಇಟ್ ವಿಲ್ ಸ್ಟೋರ್ ದಿ ವ್ಯಾಲ್ಯೂ ಅಪ್ ಟು 2 ಬಿಲಿಯನ್ ವ್ಯಾಲ್ಯೂ ಅವರಿಗೆ ಸ್ಟೋರ್ ಮಾಡುತ್ತದೆ. ಈಗ ನಂಗೆ ಇಲ್ಲಿ ನಾನು 3 ಅಂತ ಹೇಳ್ಕೊಂಡು ಒಂದು ವ್ಯಾಲ್ಯೂ ಅನ್ನು ಎಕ್ಸ್ಟ್ರಾ ಆಡ್ ಮಾಡಿದೆ. ಎರರ್ ಬಂತು ಬಿಕಾಸ್ ಇಂಟ್ ಈಸ್ ಔಟ್ ಆಫ್ ರೇಂಜ್. ಸೊ ನಾನು ಇಂಟಿಗಿಂತ ಜಾಸ್ತಿ ಯಾವುದು? ಲಾಂಗ್ ಅನ್ನು ಯೂಸ್ ಮಾಡ್ತಿದ್ದೇನೆ. ಸೊ ಲಾಂಗ್ ವ್ಯೂ ಕೌಂಟ್ ಈಕ್ವಲ್ ಟು 3 1 2 3 4 5 6 7 8 9 ಅಂತ ಹಾಕಿದೆ. ಆದ್ರೂ ನಂಗೆ ಇಲ್ಲಿ ಎರರ್ ಬರ್ತಾ ಇದೆ, ಸೇಮ್ ಎರರ್, ಇಂಟ್ ಈಸ್ ಔಟ್ ಆಫ್ ರೇಂಜ್. ಬಿಕಾಸ್ ಜಾವಾ ಕಂಪೈಲರ್ ಈ ವ್ಯಾಲ್ಯೂ ಅನ್ನು ಇಂಟಿಜರ್ ಅಂತಾನೆ ತಕೊಳ್ತಾ ಇದೆ. ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ನಾವು ಇಲ್ಲಿ ಸಫಿಕ್ಸ್ ಆಗಿ ಕ್ಯಾಪಿಟಲ್ ಲೆಟರ್ ಎಲ್ ಆರ್ ಸ್ಮಾಲ್ ಲೆಟರ್ ಎಲ್ ಅನ್ನು ಬರಿಬೇಕು. ಸ್ಮಾಲ್ ಲೆಟರ್ ಎಲ್ ನೋಡುವಾಗ 1 ಬರ್ದಾಗೆ ಕಾಣ್ತದೆ, ಅದಕ್ಕೋಸ್ಕರ ನಾವು ನಾರ್ಮಲಿ ಕ್ಯಾಪಿಟಲ್ ಎಲ್ ಅನ್ನು ಯೂಸ್ ಮಾಡ್ತೇವೆ. ಇಟ್ ಸ್ಪೆಸಿಫೈಸ್ ಲಾಂಗ್. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ನಂಬರ್ ಅನ್ನು ನಾವು ಸ್ಟೋರ್ ಮಾಡುವ. ಈಗ ಡಬಲ್ ಪ್ರೈಸ್ ಈಕ್ವಲ್ ಟು 10.99 ಅಂತ ಹಾಕಿದೆ. ಈಗ ಇಲ್ಲಿ 10.99. ಸೊ ಡಬಲ್ ಅಂತ ಹೇಳಿದ್ರೆ 8 ಬೈಟ್ಸ್ ಮೆಮೊರಿ ಸ್ಟೋರ್ ಆಗುತ್ತೆ, ವೇಸ್ಟ್ ಆಫ್ ಸ್ಪೇಸ್. ಅದಕ್ಕೋಸ್ಕರ ನಾನು ಫ್ಲೋಟ್ ಯೂಸ್ ಮಾಡ್ತೇನೆ. ಫ್ಲೋಟ್ ಪ್ರೈಸ್ ಈಕ್ವಲ್ ಟು 10.99. ಈ ಪ್ರೈಸ್ ಅನ್ನು ನಾನೀಗ ಕಮಿಟ್ ಮಾಡಿದೆ. ಇಲ್ಲಿ ಎರರ್ ಬರ್ತಾ ಉಂಟು ಬಿಕಾಸ್ ಅದು ಬೈ ಡಿಫಾಲ್ಟ್ ಆಗಿ ಡೆಸಿಮಲ್ ಪಾಯಿಂಟ್ ನಂಬರ್ ಅನ್ನು ಡಬಲ್ ಅಂತಾನೆ ತಕೊಳ್ತಾ ಉಂಟು ಡೇಟಾ ಟೈಪ್. ಸೊ ಫ್ಲೋಟ್ ಅಂತ ತಕೊಳ್ಬೇಕಾದ್ರೆ ನಾವಿಲ್ಲಿ ಕ್ಯಾಪಿಟಲ್ ಎಫ್ ಆರ್ ಸ್ಮಾಲ್ ಲೆಟರ್ ಎಫ್ ಅಂತ ಹೇಳ್ಕೊಂಡು ತಕೊಳ್ಳೋಣ. ನಾರ್ಮಲ್ ಆಗಿ ನಾವು ಕ್ಯಾಪಿಟಲ್ ಲೆಟರ್ ಎಫ್ ಸಫಿಕ್ಸ್ ಆಗಿ ಬರಿತೇವೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಅನ್ನು ಸ್ಟೋರ್ ಮಾಡಲಿಕ್ಕೆ, ನಾವು ಕ್ಯಾರ್ ಕೀವರ್ಡ್ ಯೂಸ್ ಮಾಡ್ತೇವೆ. ವೇರಿಯೇಬಲ್ ನಾನೀಗ ಇಲ್ಲಿ ಲೆಟರ್ ಅಂತ ತಕೊಂಡೆ, ವೇರಿಯೇಬಲ್ ನೇಮ್ ಇಲ್ಲಿ ನಾ ಸಿಂಗಲ್ ಕೋಟ್ ಕೊಟ್ಟು ಎ ಅಂತ ಬರ್ದೆ. ಈ ಎ ಇಸ್ ಅ ವ್ಯಾಲ್ಯೂ ಕ್ಯಾರೆಕ್ಟರ್, ಇದು ಲೆಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಲೆಟರ್ ಈಸ್ ಅ ವೇರಿಯೇಬಲ್ ನೇಮ್. ಯಾವಾಗ್ಲೂ ಸಿಂಗಲ್ ಕ್ಯಾರೆಕ್ಟರ್ ಅನ್ನು ಸಿಂಗಲ್ ಕೋಟ್ ಅಲ್ಲಿ ಹಾಕಬೇಕು, ಮಲ್ಟಿಪಲ್ ಕ್ಯಾರೆಕ್ಟರ್ ಆರ್ ಸ್ಟ್ರಿಂಗ್ ಅನ್ನು ಡಬಲ್ ಕೋಟ್ ಅಲ್ಲಿ ಹಾಕಬೇಕು. ಕ್ಯಾರೆಕ್ಟರ್ ರೆಪ್ರೆಸೆಂಟ್ single character, string represent series of character. Okay, next is boolean. ಯಾವುದೆಲ್ಲ ವ್ಯಾಲ್ಯೂ ತಕೊಳ್ಳೋದು? ಟ್ರೂ ಆರ್ ಫಾಲ್ಸ್. ಈಗ ಬೂಲಿಯನ್ ಅನ್ನು ನಾನು ಈಸ್ ಎಲಿಜಿಬಲ್ ಅಂತ ಹೇಳಿಕೊಂಡು ವೇರಿಯೇಬಲ್ ನೇಮ್ ಅನ್ನು ಬರೀತಿದ್ದೇನೆ. ಬೂಲಿಯನ್ ನಲ್ಲಿ ಈಸ್ ಎಲಿಜಿಬಲ್ ಅಂತ ಹೇಳಿದ್ರೆ ಈಗ ನಾನು ಚೆಕ್ ಮಾಡುದು ವೆದರ್ ಆ ಪರ್ಸನ್ ಜಾಬಿಗೆ ಎಲಿಜಿಬಲ್ ಅಲ್ವಾ ಅಂತ ಹೇಳಿಕೊಂಡು ಚೆಕ್ ಮಾಡುದು. ಸೊ ಇಲ್ಲಿ ನಾನು ಟ್ರೂ ಅಥವಾ ಫಾಲ್ಸ್ ವ್ಯಾಲ್ಯೂ ಅನ್ನು ಪಾಸ್ ಮಾಡಬೇಕು. ಈಗ ನಾನು ಇಲ್ಲಿ ಟ್ರೂ ಕೊಟ್ಟೆ, ಇಲ್ಲದ್ರೆ ಫಾಲ್ಸ್ ವ್ಯಾಲ್ಯೂ ಅನ್ನು ಸಹ ಪಾಸ್ ಮಾಡುದು. ಈಗ ನಾನು ಏನಾದ್ರು ಇಲ್ಲಿ 50 ಏನಾದ್ರು ನಂಬರ್ ಏನಾದ್ರು ಕೊಟ್ರೆ ಎರರ್ ತೋರಿಸ್ತದೆ. ಸೊ ಇಲ್ಲಿ ನಾನು ಟ್ರೂ ಆರ್ ಫಾಲ್ಸ್ ಮಾತ್ರ ತಕೊಳ್ಬಹುದು ಬೂಲಿಯನ್ ಅಲ್ಲಿ.
ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಇರುವುದೆಲ್ಲ ರಿಸರ್ವ್ಡ್ ಕೀವರ್ಡ್ಸ್. ಸೊ ಈ ರಿಸರ್ವ್ಡ್ ಕೀವರ್ಡ್ಸ್ ಅನ್ನು ನಾವು ಕ್ಲಾಸ್ ನೇಮ್ ಆಗಿ ಸಹ ತಗೊಳ್ಬಾರ್ದು, ವೇರಿಯೇಬಲ್ ನೇಮ್ ಆಗಿ ಸಹ ನಾವು ತಗೊಳ್ಬಾರ್ದು. ನೆಕ್ಸ್ಟ್ ಟೈಪ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅನ್ನು ರೆಫರೆನ್ಸ್ ಟೈಪ್ ಅಂತ ಸಹ ಕಾಲ್ ಮಾಡ್ತೇವೆ, ಬಿಕಾಸ್ ಇಟ್ ವಿಲ್ ರೆಫರ್ಸ್ ಟು ಆಬ್ಜೆಕ್ಟ್. ಆಬ್ಜೆಕ್ಟ್ಗೆ ರೆಫರ್ ಮಾಡ್ತದೆ. ಎಕ್ಸಾಂಪಲ್ ನೋಡುವ. ಈಗ ನಾನು ಡೇಟ್, ಇದಕ್ಕೆ ಒಂದು ವೇರಿಯೇಬಲ್ ನೇಮ್ ನೌ ಅಂತ ತಕೊಂಡೆ, ಈಕ್ವಲ್ ಟು ನ್ಯೂ ಡೇಟ್ ಆಫ್. ಈಗ ನಾನು ನ್ಯೂ ಯಾಕೆ ಅಂತ ತಕೊಂಡದು ಅಂತ ಹೇಳ್ತೇನೆ. ಇಲ್ಲಿ ನಾನು ನ್ಯೂ ಅಂತ ತಕೊಂಡೆ. ನ್ಯೂ ಈಸ್ ಅ ಕೀವರ್ಡ್ ಮೆಮೊರಿ ಅಲೋಕೇಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥದ್ದು. ಇದು ಮೇನ್ ಡಿಫರೆನ್ಸ್ ಬಿಟ್ವೀನ್ ಪ್ರಿಮಿಟಿವ್ ಅಂಡ್ ರೆಫರೆನ್ಸ್ ಟೈಪ್. ಪ್ರಿಮಿಟಿವ್ ಟೈಪ್ ಅಲ್ಲಿ ನಾವು ಮೆಮೊರಿ ಅಲೋಕೇಟ್ ಮಾಡಬೇಕಾಗಿಲ್ಲ, ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಅಲೋಕೇಟ್ ಮಾಡ್ತದೆ. ಬಟ್ ರೆಫರೆನ್ಸ್ ಟೈಪ್ ಅಲ್ಲಿ ನಾವು ಮೆಮೊರಿಯನ್ನು ಅಲೋಕೇಟ್ ಮಾಡಬೇಕು ಬೈ ಯೂಸಿಂಗ್ ನ್ಯೂ ಕೀವರ್ಡ್. ಇದು ಡೇಟ್ ಅಂಡ್ ಪ್ಯಾರಂಥಿಸಿಸ್ ನಾನಿಲ್ಲಿ ಪಾಸ್ ಮಾಡಿದ್ದೇನೆ, ಫಾಲೋಡ್ ಬೈ ಸೆಮಿಕೋಲನ್, ಬಿಕಾಸ್ ಈ ಡೇಟ್ ಈಸ್ ಅ ಕ್ಲಾಸ್. ಈ ಡೇಟ್ ಈಸ್ ಅ ಕ್ಲಾಸ್. ಸೊ ನೌ ಈಸ್ ಅ ಆಬ್ಜೆಕ್ಟ್ ಆಫ್ ಡೇಟ್ ಕ್ಲಾಸ್. ಈ ಕ್ಲಾಸ್ ಇದು ಡೇಟ್ ಕ್ಲಾಸ್, ಇದು ಆಬ್ಜೆಕ್ಟ್ ಯಾವುದು? ನೌ. ಈಗ ನಾನಿಲ್ಲಿ ಎರರ್ ಬರ್ತಾ ಉಂಟು. ಸೊ ನಾನಿಲ್ಲಿ ಈಗ ಕ್ಲಿಕ್ ಕೊಟ್ಟಾಗ ಒಂದು ಬಾಕ್ಸ್ ಓಪನ್ ಆಯ್ತು. ಇಲ್ಲಿ ನಿಮ್ಗೆ 13 ಫಿಕ್ಸಸ್ ಅವೈಲೇಬಲ್, ಫಿಕ್ಸ್ ಏನ್ ಮಾಡ್ಬೋದು ಅಂತ ಅವೈಲೇಬಲ್ ತೋರಿಸ್ತಾ ಉಂಟು. ಇಲ್ಲಿ ನಾ ಕ್ಲಾಸ್ ತಕೊಂಡಿದ್ದೇನೆ. ಕ್ಲಾಸ್ ಯಾವ್ದ್ರಲ್ಲಿ ಉಂಟು? ಇಲ್ಲಿ ಪ್ಯಾಕೇಜ್ 2 ತೋರಿಸ್ತಾ ಉಂಟು. java.util ಅಂತ ಒಂದು ಪ್ಯಾಕೇಜ್, java.sql ಅಂತ ಒಂದು ಪ್ಯಾಕೇಜ್. java.util ಅಲ್ಲಿ ಡೇಟ್ ಅಂತ ಕ್ಲಾಸ್ ಉಂಟು, java.sql ಅಲ್ಲಿ ಸಹ ಡೇಟ್ ಅಂತ ಕ್ಲಾಸ್ ಉಂಟು. java.sql ನಾವು ಡೇಟಾಬೇಸಿಗೆ ಯೂಸ್ ಮಾಡ್ತಿದ್ದೇವೆ. ಸೊ ನಾವು ಅದರ ಬದಲು ನಾವು java.util ಅನ್ನೀಗ ನಾನು ತಗೊಳ್ತಾ ಇದ್ದೇನೆ. ಇಂಪೋರ್ಟ್ ಡೇಟ್ java.util, ಅಲ್ಲಿಗೆ ನಾನು ಕ್ಲಿಕ್ ಕೊಟ್ಟಾಗ ಆಟೋಮ್ಯಾಟಿಕಲಿ ಇಲ್ಲಿ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ java.util.date, ಈ ಪ್ಯಾಕೇಜ್ ಇಂಪೋರ್ಟ್ ಆಗಿ ಪ್ರೋಗ್ರಾಮ್ ಅಲ್ಲಿ ಬರ್ತದೆ. ಸೊ ಈಗ ನಾನು ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್, ಈಗ ನಾವು ಆಬ್ಜೆಕ್ಟ್ ಆಫ್ ಡೇಟ್ ಅಂತ ಹೇಳಿದ್ರೆ, ಡೇಟ್ ಈಸ್ ಅ ಕ್ಲಾಸ್, ಅದರ ಇನ್ಸ್ಟೆನ್ಸ್ ಯಾವುದು? ನೌ. ಸೊ ಆ ಆಬ್ಜೆಕ್ಟ್ ಹ್ಯಾಸ್ ಅ ಮೆಂಬರ್. ಸೊ ಮೆಂಬರ್ ಅನ್ನು ಆಕ್ಸೆಸ್ ಮಾಡಲಿಕ್ಕೆ ನಾವು ಡಾಟ್ ಆಪರೇಟರ್ ಯೂಸ್ ಮಾಡ್ತೇವೆ. ಈಗ ಆಬ್ಜೆಕ್ಟ್ ಯಾವುದು? ನೌ. ಈಗ ನಾನು ಡಾಟ್ ಕೊಟ್ಟ ಕೂಡಲೇ ಇಲ್ಲಿ ನಂಗೆ ಬಾಕ್ಸ್ ಅಲ್ಲಿ ಎಲ್ಲ ಮೆಂಬರ್ಸ್ ಡಿಸ್ಪ್ಲೇ ಆಗಿದ್ದಾರೆ. ಇದೆಲ್ಲ ಮೆಂಬರ್ಸ್ ಡೇಟ್ ಕ್ಲಾಸ್ ಒಳಗೆ ಇರುವಂತ ಮೆಂಬರ್ಸ್. ಸೊ ಇದನ್ನೀಗ ಅಸೆಸ್ ಮಾಡ್ಲಿಕ್ಕೆ ನಾನು ಡಾಟ್ ಅಂತ ಕೀವರ್ಡ್ ಯೂಸ್ ಮಾಡಿದ್ದೇನೆ. ಇಲ್ಲಿ ನಾನು ಗೆಟ್ ಟೈಮ್ ಅಂತ ತಕೊಂಡೆ. ಇಲ್ಲಿ ಸೆಮಿಕೋಲನ್ ಕೊಟ್ರೆ ಇವತ್ತಿನ ಟೈಮ್ ಆಕ್ಸೆಸ್ ಆಗುತ್ತೆ, ಆಕ್ಸೆಸ್ ಮಾಡ್ಬೋದು. ಈಗದ ಟೈಮ್ ಅನ್ನು ಆಕ್ಸೆಸ್ ಮಾಡ್ಬೋದು. ಸೊ ಈಗ ನಂಗೆ ಇದು ಬೇಡ. ಈಗ ನಂಗೆ ಇವತ್ತಿನ ಡೇಟ್ ಮತ್ತೆ ಟೈಮ್ ಅನ್ನು ಒಟ್ಟಿಗೆ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ಮಾಡ್ಲಿಕ್ಕೆ ನಾವು ಎಂತ ಯೂಸ್ ಮಾಡ್ತೇವೆ? system.out.println ಅನ್ನು. ಶಾರ್ಟ್ ಕಟ್ ಅಲ್ಲಿ ನಾನು ಬರೆಯುವುದು ಸಿಸ್ ಔಟ್ ಅಂತ ಕೊಟ್ಟು ಕಂಟ್ರೋಲ್ ಮತ್ತೆ ಸ್ಪೇಸ್ ಅನ್ನು ಕೊಟ್ರೆ ಇಲ್ಲಿ ನಿಮ್ಗೆ system.out.println ಅಂತ ಪ್ರಿಂಟ್ ಆಗುತ್ತೆ. ಈಗ ನಾನು ಡಬಲ್ ಕೋಡ್ ಅಲ್ಲಿ ನೌ ಅಂತ ಕೊಟ್ಟೆ. ಸೊ ಈಗ ನಾವು ರನ್ ಮಾಡಿದಾಗ ಏನ್ ಬರ್ತದೆ ನೋಡುವ. ನೌ ಅಂತ ಪ್ರಿಂಟ್ ಆಯ್ತು. ನಂಗೆ ನೌ ಅಂತ ಪ್ರಿಂಟ್ ಆಗೋದು ಬೇಡ, ನಂಗೆ ಇವತ್ತಿನ ಡೇಟ್ ಟೈಮ್ ಪ್ರಿಂಟ್ ಆಗ್ಬೇಕು. ಸೊ ಇಲ್ಲಿ ಡಬಲ್ ಕೋಡ್ ಅಲ್ಲಿ ಬರ್ದದನ್ನು ಡಬಲ್ ಕೋಡ್ ಅನ್ನು ತೆಗಿತಾ ಇದ್ದೇನೆ. ಸೊ ಇಲ್ಲಿ ನಾನು ಡಬಲ್ ಕೋಡ್ ಅಲ್ಲಿ ಬರೀಲಿಕ್ಕಿಲ್ಲ. ಈಗ ನಾನು ರನ್ ಮಾಡ್ತಾನೆ ನೋಡ ಏನ್ ಬರ್ತದೆ ಅಂತ. ಸೊ ಇವತ್ತಿದು ಡೇಟ್ ಟೈಮ್ ಕನ್ಸೋಲ್ ಅಲ್ಲಿ ಪ್ರಿಂಟ್ ಆಗಿದೆ. ಟರ್ಮಿನಲ್ ಅಲ್ಲಿ ಇವತ್ತಿದು ಡೇಟ್ ಟೈಮ್ ಪ್ರಿಂಟ್ ಆಗ್ತಾ ಇದೆ. ಇವತ್ತು ನಾವು ಡೇಟಾ ಟೈಪ್ ಅಂದ್ರೆ ಏನು, ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್, ಅದರಲ್ಲಿ ಪ್ರಿಮಿಟಿವ್ ಮತ್ತೆ ನಾನ್ ಪ್ರಿಮಿಟಿವ್, ಪ್ರಿಮಿಟಿವ್ ಅಲ್ಲಿ ಏನೆಲ್ಲ ಟೈಪ್ಸ್, ಆಮೇಲೆ ರೆಫರೆನ್ಸ್ ಅಂದ್ರೆ ಏನು, ರೆಫರೆನ್ಸ್ ಟೈಪ್ಸ್ ಅಂದ್ರೆ ಏನು ಅಂತ
ನೋಡ್ಕೊಂಡಿದ್ವಿ. In next video, we will learn about primitive versus reference type. Thank you.